ಇದು ಯಾವ್ದೋ ಪಾಳ್ ಬಿದ್ದಿರೋ ಜಾಗ ಅಲ್ಲ, ಗೌರ್ಮೆಂಟ್ ಸ್ಕೂಲು. ಕಳೆದ ಬಾರಿ ಒಂದು ವಿಡಿಯೋ ಮಾಡಾಕಿದ್ವಿ. ಈ ಶಾಲೆಗೆ ಸುಣ್ಣ ಬಣ್ಣವನ್ನು ಹೊಡೆದಿ ರೀಓಪನ್ ಮಾಡ್ತೀವಿ ಅಂತ. ಈ ನಾವು ನಮ್ಮ ಗ್ರಾಮದ ಹುಡುಗರು ತಂಡ ಹೋಗಿ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಈ ಕನ್ನಡ ಶಾಲೆ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕಲ್ಲಿ ಬರುತ್ತೆ. 30ಕ್ಕೂ ಹೆಚ್ಚು ಜನ ನಮ್ಮ ಗ್ರಾಮದ ಹುಡುಗರು ತಂಡ ಸೇರಿ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಈ ಕನ್ನಡ ಶಾಲೆಗೆ ಬಂದು ಸರಿಸುಮಾರು 70 ವರ್ಷದ ಇತಿಹಾಸ ಇದೆ. ಹಾಗೆ ಗ್ರಾಮದವರು ಪ್ಲಂಬಿಂಗ್ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ರು. ಖುಷಿ ವಿಚಾರ ಬಂದು 3 CC ಕ್ಯಾಮ್ರಾ, 10 ಡೆಸ್ಕ್, 10 ಪೇಂಟ್ ಬಾಕ್ಸ್ ನಮಗೆ ಸ್ಪಾನ್ಸರ್ ಸಿಕ್ತು. ಗೋಡೆಯಲ್ಲಿ ಸುಣ್ಣ ಬಣ್ಣ ಹೊಡೆಯೋ ಕಲೆ ನಮ್ಮಲ್ಲಿದ್ದು, ಆ ಚಿತ್ರ ಬಿಡಿಸೋ ಕಲೆ ನಮ್ಮ ಶಿವಕುಮಾರ್ ಕಂದಿಕೆರೆಗಿತ್ತು. ಶಿವಕುಮಾರ್ ಕಂದಿಕೆರೆ ಅವರು ಸುಮಾರು ಕನ್ನಡ ಶಾಲೆಗೆ ಚಿತ್ರಗಳನ್ನು ಬಿಡಿಸಿಕೊಟ್ಟಿದ್ದಾರೆ. ಮುಂಚೆ ಇದ್ದ ಶಾಲೆಗೂ ಈಗಿರುವ ಶಾಲೆಗೂ ತುಂಬಾ ವಾತಾವರಣಗಳು ಚೇಂಜ್ ಆಗಿದಾವೆ. ಹಾಗೆ ಫಾಸ್ಟೆಸ್ಟ್ ಡ್ರಾಯಿಂಗರ್ ಕೂಡ ಸಾಲು ಮರದ ತಿಮ್ಮಕ್ಕ ಅವರು ಚಿತ್ರ ಬಿಡಿಸಬೇಕಾದ್ರೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮುಂಚೆ ಇದ್ದ ಕನ್ನಡ ಶಾಲೆಗೂ ಈಗಿರುವ ಕನ್ನಡ ಶಾಲೆಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಾಟರ್ ಟ್ಯಾಂಕ್, ಶೌಚಾಲಯ ಹಾಗೂ ಕಾಂಪೌಂಡ್ ಗಳಿಗೆ ಪೂರಾ ಸುಣ್ಣ ಬಣ್ಣ ಹೊಡೆದಿ ಕೊಟ್ಟಿದೀವಿ. ಈ ಕನ್ನಡದ ಶಾಲೆಗೆ ನಮ್ಮ SG ಮಲ್ನಾಡ್ ಅವ್ರನ್ನು ಇನ್ವೈಟ್ ಮಾಡಿದ್ವಿ. ಗ್ರಾಮದ ಹುಡುಗರು ಅಂತ ಒಂದು ತಂಡವನ್ನ ಕಟ್ಟಿ, ಅಂದ್ರೆ ಸರ್ಕಾರಿ ಶಾಲೆಗಳ ಬಗ್ಗೆ ಆಸಕ್ತಿ ಇರೋ ಒಂದಷ್ಟು ಯುವಕರು ಸೇರಿ ತುಂಬಾ ಹಳೆಯದಾಗಿ ಕಾಣ್ತಿದ್ದ ಅಥವಾ ತುಂಬಾ ಹಾಳಾಗಿದ್ದ ಒಂದು ಸರ್ಕಾರಿ ಶಾಲೆನ ಸುಂದರವಾಗಿ ಕಾಣೋ ಹಾಗೆ, ಸ್ವಚ್ಛಂದವಾಗಿ ಕಾಣೋ ಹಾಗೆ ಮಾಡಿದ್ದಾರೆ. ಇದ್ರ ಉದ್ದೇಶ ಅದೇ, ಸರ್ಕಾರಿ ಶಾಲೆಗಳನ್ನ ಸ್ವಚ್ಛವಾಗಿ ಮಾಡಿ ಒಂದಷ್ಟು ವಿದ್ಯಾರ್ಥಿಗಳನ್ನ ಆ ಕಡೆ ಆಕರ್ಷಿಸಿ. ಇದೇ ಊರಿನ ಪ್ರವೀಣ್ ಅವರು ಹಾಗೆ ಚಿತ್ರದುರ್ಗದವರಾದ ಶಿವಕುಮಾರ್ ಅವರು ಒಂದಷ್ಟು ಚಿತ್ರಗಳನ್ನ ಇಲ್ಲಿ ಗೋಡೆಗಳ ಮೇಲೆ ಬಿಡಿಸಿದ್ದಾರೆ. ತುಂಬಾ ಸುಂದರವಾಗಿದೆ ಪ್ರತಿಯೊಂದು ಚಿತ್ರಗಳು ಕೂಡ. ಅಂದ್ರೆ ವಿದ್ಯಾರ್ಥಿಗಳನ್ನ ಅಥವಾ ಪೋಷಕರನ್ನ ಶಾಲೆ ಕಡೆ ಸೆಳೆಯೋ ಹಾಗಿದೆ. ಅಂದ್ರೆ ಈ ತರ ಆಸಕ್ತಿ ಇರೋ ಯುವಕರ ಸಂಖ್ಯೆ ಹೆಚ್ಚಾಗಬೇಕು. ನಮಸ್ಕಾರ ಎಲ್ಲರಿಗೂ, ಹಾಗೆ ಎಲ್ಲರಿಗೂ ಧನ್ಯವಾದ. ತುಂಬಾನೇ ಖುಷಿ ಆಗ್ತಿದೆ, ಶಾಲೆ ರೀಓಪನ್ ಆಗಿದೆ.